ಇನ್ನು ದಾವಣಗೆರೆ ಸುದ್ದಿಯಿಲ್ಲಿದೆ. ಸರ್ಕಾರ ಮತ್ತು ಸ್ವಾಮೀಜಿಗಳ ಮಧ್ಯೆ ಮೊಟ್ಟೆ ಸಂಘರ್ಷದ ಸುದ್ದಿ. ಶ್ರೀಶೈಲ ಮಠದ ಶಾಲೆ ಮಕ್ಕಳಿಗೆ ಮೊಟ್ಟೆ ವಿತರಣೆಗೆ ಆಕ್ಷೇಪ ಕೇಳಿಬಂದಿದೆ. ಸರ್ಕಾರದ ಆದೇಶ ಪರಿಷ್ಕರಣೆ ಮಾಡುವಂತೆ ಚನ್ನಸಿದ್ದರಾಮ ಶ್ರೀಗಳು ಒತ್ತಾಯಿಸಿದ್ದಾರೆ. ಸರ್ಕಾರದ ಮೊಟ್ಟೆ ವಿತರಣೆ ನಿರ್ಧಾರಕ್ಕೆ ಸ್ವಾಮೀಜಿಗಳು ವಿರೋಧ ವ್ಯಕ್ತಪಡಿಸಿದರು. ಮೊಟ್ಟೆ ನೀಡೋ ವಿಚಾರಕ್ಕೆ ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ವಾರಕ್ಕೆ 6 ದಿನ ಮೊಟ್ಟೆ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸುವಂತೆ ಸರ್ಕಾರ ಆದೇಶ ಕೊಟ್ಟಿದೆ. ಮಠ, ಧಾರ್ಮಿಕ ಮುಖಂಡರ ಆಶ್ರಮದ ಶಾಲೆಗಳಿಗೆ ಮೊಟ್ಟೆ ಬೇಡ. ಮೊಟ್ಟೆ ಆದೇಶ ಕಡ್ಡಾಯ ಆದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ತೆ. ಮೊಟ್ಟೆ ಬದಲಿಗೆ ಚಿಕ್ಕಿ ಬಾಳೆಹಣ್ಣನ್ನು ವಿತರಿಸುವುದಕ್ಕೆ ಶ್ರೀಗಳು ಮನವಿ ಮಾಡಿದ್ದಾರೆ. ಮೊಟ್ಟೆ ತಿನ್ನದವರಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರವೇ ಅವಕಾಶ ಕೊಟ್ಟಿದೆ. ಇದೇ ರೀತಿ ಧಾರ್ಮಿಕ ಸ್ಥಳದಲ್ಲಿ ಮೊಟ್ಟೆ ಪೂರೈಕೆ ಮಾಡದೇ ಇರೋದು ಒಳ್ಳೆಯದು ಅಂತ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಸರ್ಕಾರದಿಂದ ಶಾಲಾ ಮಕ್ಕಳಿಗೆ ವಾರದಲ್ಲಿ 6 ದಿನ ಮೊಟ್ಟೆ ಕೊಡಬೇಕು ಅನ್ನುವಂಥ ವಿಚಾರ ಆದೇಶವಾಗಿ ಬಂದಿದೆ. ಸರ್ಕಾರ ಮತ್ತು ಸರ್ಕಾರದ ಅಧೀನದಲ್ಲಿರುವಂತಹ ಶಾಲೆಗಳಲ್ಲಿ ಈ ಆದೇಶ ಜಾರಿಗೆ ಬರೋದಿದೆ. ಆದರೆ ಆದೇಶದಲ್ಲಿ ಯಾರು ಮೊಟ್ಟೆ ತಿನ್ನೋದಿಲ್ವೋ ಅವರಿಗೆ ತಿನ್ನಲೇಬೇಕು ಅನ್ನುವಂಥ ಕಡ್ಡಾಯ ಏನಿಲ್ಲ. ಅದಕ್ಕೆ ಬದಲಾಗಿ ಚಕ್ಕಿ ಮತ್ತು ಬಾಳೆಹಣ್ಣನ್ನು ಕೂಡ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಈಗ ಸರ್ಕಾರದಿಂದ ಆದೇಶ ಇದೆ ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡಬಹುದು ಅಂತ. ಈ ಹಿಂದೆ ಕೂಡ ಈ ಬಗ್ಗೆ ಆದೇಶ ಹೊರಡಿಸಲಾಗಿದೆ, ಸೂಚನೆ ಇದೆ. ಆದರೆ ಈ ಗೊಂದಲ ಯಾಕೆ ಈಗ ಮತ್ತೆ ಅಂತ? ಅರುಣ್, ಈಗಾಗಲೇ ರಾಜ್ಯ ಸರ್ಕಾರ ಈಗ ಯಾದಗಿರಿಯಿಂದ ಸೆಪ್ಟೆಂಬರ್ 25ರ ನಂತರ ಈಗಾಗಲೇ ಇಡೀ ರಾಜ್ಯಾದ್ಯಂತ ವಾರಕ್ಕೆ 6 ದಿನ ಮೊಟ್ಟೆಯನ್ನ ಕೊಡಬೇಕು ಅಂದ್ಕೊಂಡು ಆದೇಶವನ್ನ ಈಗಾಗಲೇ ಪ್ರಕಟ ಮಾಡ್ತಾ ಇದೆ. ಅದಕ್ಕೆ ಚಾಲನೆನೂ ಸಹ ಈ ಶಿಕ್ಷಣ ಸಚಿವರಿಂದ ಸಿಗಲಿದೆ. ಅದಕ್ಕೂ ಮುಂಚೆ ಈಗಾಗಲೇ ಧಾರ್ಮಿಕ ಏನು ಮಠಮಾನ್ಯಗಳ ಅಧೀನದಲ್ಲಿ ನಡೆಯುವಂತಹ ಶಾಲೆಗಳಲ್ಲಿ ಎಸ್ಪೆಷಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಅಂತ ಧಾರ್ಮಿಕ ಏನು ಮಠಗಳ ಅಧೀನದಲ್ಲಿ ನಡೆಯುವಂತಹ ಮೊಟ್ಟೆಗಳನ್ನ ವಿತರಣೆ ಮಾಡಬಾರ್ದು ಅನ್ನೋದು ಸ್ವಾಮೀಜಿಗಳ ವಾದ. ಈಗಾಗಲೇ ಶ್ರೀಶೈಲ ಜಗದ್ಗುರುಗಳಾದ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಧಾರ್ಮಿಕ ಸಂಸ್ಥೆ ಅಧೀನದಲ್ಲಿ ನಡೆಯುವಂತಹ ಶಾಲಾ ಆವರಣದಲ್ಲಿ ಮೊಟ್ಟೆಗಳನ್ನ ತರಬಾರ್ದು, ಯಾಕಂದ್ರೆ ಅದು ಮಾಂಸಾಹಾರ ಅಂತ ಪರಿಗಣನೆ ಆಗಿರೋದ್ರಿಂದ ನಾವು ಮೊಟ್ಟೆ ತಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅನ್ಕೊಂಡು ಅವರು ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಒಂದು ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಮೊಟ್ಟೆಯನ್ನ ಬಳಸಬೇಕೇ ಬೇಡವೇ ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ SDMC ಅವರಿಗೆ ಅಧಿಕಾರವನ್ನ ಕೊಡಿ. ಅವರು ಅದ್ರ ಬಗ್ಗೆ ತೀರ್ಮಾನವನ್ನ ಸ್ಥಳೀಯ SDMC ಅವರಿಗೆ ಕೊಟ್ಟರೆ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೊಳ್ತಾರೆ ಅನ್ಕೊಂಡು ಸರ್ಕಾರ ಸಲಹೆಯನ್ನ ಕೊಟ್ಟಿದ್ದಾರೆ. ಇದನ್ನ ಪರಿಷ್ಕರಣೆ ಮಾಡಬೇಕು ಅನ್ಕೊಂಡು ಸಹ ಒತ್ತಾಯ. ಥ್ಯಾಂಕ್ ಯು ವರದರಾಜ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ರೀತಿ ಧಾರ್ಮಿಕ ಸಂಸ್ಥೆಗಳು ಮೊಟ್ಟೆಯನ್ನ ಮಾಂಸಾಹಾರ ಅನ್ನೋ ಧೋರಣೆ ಹೊಂದಿರೋದ್ರಿಂದ ಮೊಟ್ಟೆ ನೀಡಲೇಬೇಕು ಅನ್ನೋ ಒತ್ತಾಸೆ ಬೇಡ ಅನ್ನೋದು ಸ್ವಾಮೀಜಿಗಳ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.